ಹಲೋ, ಮತ್ತೊಮ್ಮೆ ಎಲ್ಲರಿಗೆ ನಮ್ಮ UK ವೊಕ್ಯಾಬ್ಯುಲರಿ ಕ್ಲಾಸಸ್ ಮತ್ತು ಗ್ರಾಮರ್ ಕ್ಲಾಸಸ್ಗೆ ಸ್ವಾಗತ. ನಾವು ಆಲ್ರೆಡಿ ಹಿಂದಿನ ತರಗತಿಗಳಲ್ಲಿ ಏನು ಮಾಡಿದಪ್ಪ ಅಂತಂದ್ರೆ ಟೆನ್ಸಸ್ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ. ಕಾಲಗಳು ಅಂದ್ರೇನು, ಕಾಲಗಳಲ್ಲಿ ಎಷ್ಟು ವಿಧಗಳು, ಕಾಲಗಳಲ್ಲಿ ಆ ವಿಧಗಳಲ್ಲಿರ್ತಕ್ಕಂಥ ಉಪವಿಧಗಳನ್ನು ಮತ್ತು ಅವುಗಳಿಗಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ಗಳನ್ನ, ಅವುಗಳನ್ನ ಹೆಂಗ್ ಬರಿಬೇಕು, ಅವುಗಳ ಫಾರ್ಮುಲಾಗಳೇನು, ಅವುಗಳನ್ನೆಲ್ಲ ನಾವು ವಿಸ್ತಾರವಾಗಿ ಏನ್ ಮಾಡಿವಿ ತಿಳ್ಕೊಂಡಿವಿ. ಸೊ ಮುಂದಿನದಾಗಿ ನಾನು ನಿಮಗೆ ವೈಸಿಸ್ಗಳನ್ನ ಹೇಳ್ತೀನಿ ಎಂದಿದ್ದೆ. ವೈಸಿಸ್ ಅಂದ್ರೆ ಏನು? ವೈಸಿಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವು ಕನ್ನಡದೊಳಗೆ ಇವುಗಳನ್ನ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗಗಳು ಅಂತ ಕರಿತೀವಿ. ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ. ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ, ಕರಿಮಣಿ ಅಲ್ಲ. ಮತ್ತು ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಅಂದ್ರೆ ಏನು ನೋಡ್ರಿ. ನಾವು ವಾಕ್ಯಗಳನ್ನ ಮಾಡ್ಬೇಕಾದಾಗ ಏನಾಗತ್ತಪ್ಪ ಅಂತಂದ್ರೆ, ಕನ್ನಡದೊಳಗ ನಾವು ನಮ್ಮದು ಪ್ಯಾಟರ್ನ್ ಏನ್ ಬರ್ತದ, ಮೊದಲನೇದೇನ್ರಿ ಕರ್ತೃ, ಅದಾದ ನಂತರ ಕ್ರಿಯಾ, ಅದಾದ ನಂತರ ಇದು ಸಾರಿ ಕರ್ತೃ ಆದ ನಂತರ ಏನಪ್ಪಾ ಅಂತಂದ್ರೆ ಕರ್ತೃ ಆದ ನಂತರ ಕರ್ಮ ಆಗಿಂದ ಕ್ರಿಯಾಪದ. ಹೌದಾ? ಇದು ನಮ್ಮ ಕನ್ನಡದ ಪ್ಯಾಟರ್ನ್. ಹಾಗೆ ಇಂಗ್ಲಿಷ್ ಪ್ಯಾಟರ್ನ್ ಏನು ಬರ್ತದ ನಮ್ಮದು, ಮೊದಲನೇದು ಕರ್ತೃ, ಇದಾಗಿಂದ ಕ್ರಿಯಾಪದ, ಅದಾಗಿಂದ ಕರ್ಮಪದ. ಸರಿ ಇದೆ? ಹಾಗಾದ್ರೆ ಇವೇನ್ರಿ ಸರ, ಕರ್ತರಿ ಮತ್ತು ಕರ್ಮಣಿ ಪ್ರಯೋಗಗಳಂದ್ರೆ ಏನಪ್ಪಾ ಅಂತಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಇಟ್ರ ಮೇಲೆ ತಿಳ್ಕೊಂಡ್ಬಿಡ್ರಿ. ಎಲ್ಲರೂ ಏನಾಗ್ಬಿಡತ್ತಪ್ಪ ಅಂತಾರ, ವೈಸಿಸ್ ಅಂದ ತಕ್ಷಣ ಇದ್ರೊಳಗ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗಗಳಂದಾಗ ಒಂದು ಆಕ್ಟಿವ್ ವಾಯ್ಸ್, ಇನ್ನೊಂದು ಪ್ಯಾಸಿವ್ ವಾಯ್ಸ್. ಸಿಂಪಲ್ ಆಗಿ ಹೇಳ್ಬಿಡ್ತನು, ಪ್ಯಾಸಿವ್ ಅಂದ್ರೆ ಏನ, ಆಕ್ಟಿವ್ ಅಂದ್ರೆ ಏನಂತ. ಮನ್ಯಾಗ ಇಬ್ರು ಮಂದಿ ಅಣ್ಣ ತಮ್ಮ ಇರ್ತಾರಿ, ಅಣ್ಣ ತಮ್ಮ ಇಬ್ರು ಮಂದಿ ಇರ್ತಾರಿ, ಕಂಪ್ಲೇಂಟ್ ತಗೊಂಡ್ ನಿಮ್ಮ ವಾಣ್ತಾಗ ಹೋಗ್ತಾರೆ. ನೋಡ್ರಿ ಎಷ್ಟು ಚಂದ ಐತಿ. ಏನಾಕತಿ, ನೀವು ಅಣ್ಣತ ತಿಳ್ಕೊರಿ, ನಿಮ್ ತಮ್ಮನ ಜೋಡಿ ನೀವು ಬಡದಾಡ್ರಿ, ನಿಮ್ ತಮ್ಮ ನಿಮ್ಮನ್ನು ಬಡದಾನಿ, ನಿಮ್ ತಮ್ಮ ಏನ್ ಮಾಡ್ಯಾನು, ನಿಮ್ಮನ್ನು ಬಡದಾನ. ನಿಮ್ಮ ತಮ್ಮ ಅಂತೂ ಹೋಗಿ ಅಲ್ಲಿ ಏನ್ ಹೇಳಂಗಿಲ್ಲ, ಕಂಪ್ಲೇಂಟ್ ಹೇಳಂಗಿಲ್ಲ. ಹೋಗಿ ಕಂಪ್ಲೇಂಟ್ ಯಾರು ಹೇಳೋರು, ನೀವು ಹೇಳೋರು. ಏನಂತ ಹೇಳ್ತೀರಿ ಕಂಪ್ಲೇಂಟ್? ಯವು ತಮ್ಮ ನಾನು ಬಡದ. ಯಾರು ಬಡದ್ರು? ನಾನು ಬಡದ. ಬಡದವ್ರು ಯಾರು? ನಿಮ್ ತಮ್ಮ. ಬಡ್ಸ್ಕೊಂಡವ್ರು ಯಾರು? ನೀವು. ಅಂದ್ರ ಇಲ್ಲಿ ಕ್ರಿಯೆ ಮಾಡಿದವ್ರು ಯಾರು? ಕರ್ತೃ. ಕ್ರಿಯೆ ಮಾಡಿದವ್ರು ಯಾರು? ಕರ್ತೃ. ಕ್ರಿಯೆಯಿಂದ ಯಾರಿಗೆ ಇಫೆಕ್ಟ್ ಆಗೈತಿ? ಅವರು ಕರ್ಮ. ಇನ್ನೇನು ಕ್ರಿಯೆ ಆಗೈತಿ ಅದು ಕ್ರಿಯಾಪದ. ಓಕೆ, ಇಲ್ಲಿ ಏನಾಗತ್ತಪ್ಪ ಅಂತಾರೆ ನಮಗೆ, ಇದು ಮಾಡಿದವ ಹೋಗಿ ನಾನು ಇದನ್ನು ಮಾಡಿದೆ ಅಂತ ಹೇಳಿದಪ್ಪ ಅಂತ ಅದು ಆಕ್ಟಿವ್ ವಾಯ್ಸ್. ಫಾರ್ ಎಕ್ಸಾಂಪಲ್, ನಿಮ್ ತಮ್ಮನ ಹೋಗಿ ಮಮ್ಮಿ ನಾ ಅಣ್ಣನ ಬಡದ್ನಿ. ಯಾರು ಬಡದ್ರಿ ಇಲ್ಲಿ? ನಾನು. ಯಾರು ಬಡದ್ನಿ? ಅಣ್ಣನ ಬಡದ್ನಿ. ಹೌದಾ? ಅದ ಅಣ್ಣ ಹೋಗಿ ತಮ್ಮನ ಬದ್ದಲ್ಲ ಕಂಪ್ಲೇಂಟ್ ಮಾಡಿದಾಗ ಮಮ್ಮಿ ನನ್ನ ತಮ್ಮ ಬಡದ. ನೋಡ್ರಿ, ಎರಡೂ ವಾಕ್ಯದ ಅರ್ಥ ಒಂದ, ಎರಡೂ ವಾಕ್ಯದೇನ ಅರ್ಥ ಒಂದ. ಆದ್ರ ಪ್ರಾಬ್ಲಮ್ ಏನಪ್ಪ ಅಂತಾರೆ, ಇಲ್ಲಿ ಅರ್ಥ ವ್ಯತ್ಯಾಸವಾಗಲಾರದೆ ಒಂದೇ ವಾಕ್ಯವನ್ನ ನಾವು ಕರ್ಮವನ್ನ ಪ್ರಮುಖವಾಗಿಯೂ ಕೂಡ ನಾವು ಬರಿಬಹುದು, ಕರ್ತೃವನ್ನ ಪ್ರಮುಖವಾಗಿಯೂ ನಾವು ಬರಿಬಹುದು. ಅಂದ್ರೆ ಮಾಡಿದವನ್ನ ಮೊದಲು ಮಾಡಿನೂ ಬರಿಬಹುದು, ಅಥವಾ ಕೆಲಸದಿಂದ ಇಫೆಕ್ಟ್ ಅದಾವ, ಅಥವಾ ಮಾಡಿಸ್ಕೊಂಡವನು ಮೊದಲು ಮಾಡಿ ಬರಿಬಹುದು. ಮಾಡಿಸ್ಕೊಂಡವನು ಮೊದಲು ಮಾಡಿ ಬರದ್ರಿ ಅದು ಕರ್ಮಣಿ ಪ್ರಯೋಗ, ಮಾಡಿದವನು ಮೊದಲು ಮಾಡಿ ಬರದ್ರಿ ಅದು ಕರ್ತರಿ ಪ್ರಯೋಗ. ಒಂದು ತಲೆಯಾಗಿರ್ಲಿ, ಈ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಮಾಡುವಾಗ ಅರ್ಥ ವ್ಯತ್ಯಾಸ ಆಗಬಾರ್ದು. ಏನ್ ವ್ಯತ್ಯಾಸ ಆಗಬಾರ್ದ್ರಿ? ಅರ್ಥ ವ್ಯತ್ಯಾಸ ಆಗಬಾರ್ದು. ಆಸ್ ಇಟ್ ಈಸ್ ಬಡದವ ಬಡದವಂದ ಇರ್ಬೇಕು, ಬಡ್ಸ್ಕೊಂಡವ ಇರ್ಬೇಕು. ಬೆಟ್ರಿ ನೀವು
ಕರ್ಮ ಪದವನ್ನ ಹೋಗಿ ಕರ್ತೃ ಮಾಡಿದಾಗ ಅಲ್ಲಿ ಅರ್ಥ ವ್ಯತ್ಯಾಸ ಆತಪ್ಪ ಅಂತಂದ್ರ ಅದು ಏನಾಕತಿ, ಅದು ಕರ್ತರಿ ಮತ್ತು ಕರ್ಮಣಿ ಪ್ರಯೋಗವಾಗಿ ಸಕ್ಸಸ್ಫುಲ್ ಆಗಿ ಏನಾಗಂಗಿಲ್ಲಪ್ಪ ಅಂತಾರ, ನಿಮ್ಮದ ಗ್ರಾಮರ್ ಪಾಯಿಂಟ್ ಅಲ್ಲಿ ಮಾರ್ಕ್ಸ್ ಕೊಡಂಗಿಲ್ಲ. ಅದಕ್ಕ ಒಂದ್ ತಲೆಯಾಗಿರ್ಲಿ. ಬಹಳಷ್ಟು ಜನ ನಮ್ಮ 10th ಹುಡುಗರೆಲ್ಲ ತಲೆಯಾಗ ಹುಳ ಬಿಟ್ಕೊಂಡಿರ್ತಾವ್ರಿ. ಏನಂತೇಳಿ, ಇದೇನಪ್ಪ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಅಂತದೆ. ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಅಂದ್ರೆ ಬಹಳ ದೊಡ್ಡದಾಗದಲ್ರಿ. ನೆಟ್ಟಿಗೆ ಸೀದಾ ಹೇಳಿರ್ತಿಲ್ಲ, ಅದನ್ನ ಮಾತನ್ನ ಇನ್ನೊಂದ್ ಆಂಗಲ್ ಹೇಳೋದು ಅಷ್ಟ. ಕರ್ತೃನ ಪ್ರಮುಖವಾಗಿ ಅಂದ್ರೆ ಮಾಡಿದವನ್ ಪ್ರಮುಖವಾಗಿ ಹೇಳಿರ್ತಾರೆ, ಇನ್ನೊಮ್ಮಿಗೆ ಮಾಡಿಸ್ಕೊಂಡವನ್ ಪ್ರಮುಖವಾಗಿ ಹೇಳೋದು. ಅಂದ್ರೆ ಬಡದವ ಪ್ರಮುಖವಾಗಿ ಹೇಳಿರಿ, ನೆಕ್ಸ್ಟ್ ಟೈಮ್ಗ ಬಡಿಸ್ಕೊಂಡವನ್ ಪ್ರಮುಖವಾಗಿ ಹೇಳೋದಕ್ಕೆ ಏನಂತ ಕರಿತೀವಿ ನಾವು, ಕರ್ಮಣಿ ಪ್ರಯೋಗ ಅಂತ ಕರಿತೀವಿ. ಮುಖ್ಯವಾಗಿ ಇಲ್ಲಿ ಏನೈತಪ್ಪ ಅಂತಾರ, ಇಂಪಾರ್ಟೆಂಟ್ ಏನೈತೆ ಅನ್ನೋದು ತಿಳ್ಕೊಂಡ್ರಿ. ಯಾಕಪ್ಪ ಅಂದ್ರೆ ಈಗ GPSTR ಆಗ್ಲಿ, ಆಮೇಲೆ ನಮ್ಮ ಕ್ರೈಸ್ ಎಕ್ಸಾಮ್ಗಳಲ್ಲಾಗಲಿ ಹೆಚ್ಚಾಗಿ ಒಂದು 2ರಿಂದ 3 ಮಾರ್ಕ್ಸಿಗೆ ನಮಗೆ ಇವು ಇಂಪಾರ್ಟೆಂಟ್ ಅನಿಸ್ತಾವ್ರಿ. ಯಾಕಂದ್ರೆ 2ರಿಂದ 3 ಮಾರ್ಕ್ಸ್ನಾಗ ಹೆಂಗ ಕೇಳ್ತಾರೋ ಕ್ವಶನ್ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ. ಈಗ ಈ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಅಂದ್ರೆ ಏನು ಅನ್ನೋದು ಅರ್ಥ ಆಗೈತಿ ಅಂತ ತಿಳ್ಕೊತೀನಿ. ಕರ್ತರಿ ಪ್ರಯೋಗ ಅಂದ್ರೆ ಕರ್ತೃವನ್ನ ಮೊದಲಾಗಿ ಮಾಡಿ ಹೇಳಿದ್ರಪ್ಪ ಅಂತಾರ, ಅದು ಆಕ್ಟಿವೈಸ್ ರೀ. ಕರ್ತೃ ಇಂಪಾರ್ಟೆಂಟ್ ರೀ. ಇಲ್ಲಿ ಯಾರು ಇಂಪಾರ್ಟೆಂಟ್? ಕರ್ತೃ. ಅದ ಪ್ಯಾಸಿವೈಸ್ದೊಳಗೆ ಯಾರು ಇಂಪಾರ್ಟೆಂಟ್? ಕರ್ಮಣಿ, ಕರ್ಮ, ಕರ್ಮ ಪದ ಇಂಪಾರ್ಟೆಂಟ್. ಸೊ ಇದು ವರ್ಬ್ ಏನಂತಿ, ವರ್ಬ ಕಾನ್ಸ್ಟೆಂಟ್ ಇರ್ತದೆ. ಒಂದ್ ತಲೆಯಾಗಿರ್ಲಿ. ಈಗ ತಲೆಯಾಗಿ ಇಟ್ಕೊಂಡ್ಬಿಡ್ರಿ, ಒಂದು ನಿಯಮ ಬರ್ತೈತ್ರಿ ಮುಂದೋಗಿ. ಕಂಪಲ್ಸರಿ ಆಕ್ಟಿವೈಸ್ ಪ್ಯಾಸಿವೈಸ್ ಮಾಡುವಾಗ ಯಾವ್ಲಿ ಬೇಕಾದಲ್ಲಿ ಯಾವ ಬೇಕಾದ ಕ್ರಿಯಾಪದ ಬರ್ಲಿ, ಅದನ್ನ ನಾವ್ ಏನ್ ಮಾಡ್ಬೇಕು, ವರ್ಬ್ 3 ರೂಪದಲ್ಲಿನೇ ಬರಿಬೇಕಾಗ್ತದ ಪ್ಯಾಸಿವ್ ಮಾಡುವಾಗ. ತಲೆಯಾಗಿರಿ. ಹಾಗೆ ಈಗ ಹೆಂಗ ಒಂದು ನಿಯಮ ಹೇಳ, ಹಿಂಗ ಒಂದು 6 ಇಂಪಾರ್ಟೆಂಟ್ ನಿಯಮಗಳಿದಾವ್. ಇವತ್ನಷ್ಟು ನಾವ್ ಏನ್ ಮಾಡೋರಪ್ಪ ಅಂತಾರ, ಒಂದೊಂದಾಗಿ ನೆನಪನೇ ಇಟ್ಕೊಂಡ್ಬಿಡೋರು. ಒಂದೊಂದಾಗಿ ನೆನಪನೇ ಇಟ್ಕೊಂಡ್ವಿ ಅಂದ್ರೆ ಮುಂದೆ ಹಂತವಾಗಿ ನಾವ್ ಏನ್ ಮಾಡ್ಕೊತ ಹೋಗ್ಬೋದು, ಏನಪ್ಪ ಅಂತಾರೆ ಆಕ್ಟಿವೈಸ್ ಪ್ಯಾಸಿವೈಸ್ ಅನ್ನ ಸರಳವಾಗಿ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಒಂದೇ ನಿಯಮ ಏನ್ ಹೇಳ್ತದ? ಒಂದೇ ನಿಯಮ ಏನ್ ಹೇಳ್ತದ? ಮೊದಲೇ ನಿಯಮ ಏನ್ ಹೇಳ್ತದ? ಒಂದೇದ್ರೆ ನಿಯಮ ಚೇಂಜ್ ಆಫ್ ಪ್ರೊನೌನ್ಸ್. ಚೇಂಜ್ ಆಫ್ ಪ್ರೊನೌನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಆಕ್ಟಿವ್ ವಾಯ್ಸ್ ದೊಳಗೆ ಇರ್ತಕ್ಕಂಥ ವಾಕ್ಯದೊಳಗ ಏನ ಸಬ್ಜೆಕ್ಟ್ ಇದ್ದಾಗ ಪ್ರೊನೌನ್ ಬಂದಿರ್ತದ್ಲೆ ಅದು ಅಬ್ಜೆಕ್ಟ್ ಆಗ್ಬೇಕಾದಾಗ. ಅಬ್ಜೆಕ್ಟ್ ಅಂದ್ರೆ ಏನ, ಈಗ ನೀವು ನಾನು ಅಂತ ಹೇಳ್ಬೇಕಾದಾಗ ನಾವು ಏನಾಗಿರ್ತೀವಿ, ಸಬ್ಜೆಕ್ಟ್ ಆಗಿರ್ತೀವಿ. ಅದನ್ನ ಪ್ಯಾಸಿವೈಸ್ ಮಾಡ್ಬೇಕಾದಾಗ, ಆಕ್ಟಿವ್ ಇದ್ದಿದ್ದನ್ನ ಪ್ಯಾಸಿವ್ ಮಾಡ್ಬೇಕಾದಾಗ, ನಾನು ಇದ್ದಾವ ಇಲ್ಲಿ ಏನಕ್ಕಿವಿ ನಾವು, ನನಗೆ ಅಕ್ಕಿವಿ. ಏನಾಕತಿ? ನನಗೆ ಆಕತಿ. ಇದ್ರೊಳಗೆ ನೋಡಿರ್ಬೇಕು ನೀವು, ಎದ್ರೊಳಗ ಕನ್ನಡ ಗ್ರಾಮರ್ದೊಳಗೆ ಏನ್ ಹೇಳ್ರಿ, ವಿಭಕ್ತಿ ಪ್ರತ್ಯಯಗಳೊಳಗ ಗೆ ಇಗೆ ಅಕ್ಕಿ ಅಂತ ಹೇಳಿ ಬರೋದ್ರಲ್ಲ, ಅದ್ ನೋಡ್ರಿ. ಗೆ ಇಗೆ ಅಕ್ಕಿ ಅಂತಕ್ಕಂಥದ್ದು ಯಾವ ವಿಭಕ್ತಿ ಅನ್ನೋದನ್ನ ನೀವು ಹುಡ್ಕೊಡ್ರಿ. ಆಕ್ಚುಲಿ ನನಗ್ ಗೊತ್ತದ, ಆದ್ರೆ ನಿಮ್ಗೂ ಮತ್ತೊಂದು ರಿಕಾಲ್ ಆದಂಗ ಆಕತಿ. ಗೆ ಇಗೆ ಅಕ್ಕಿ ಅಂತಕ್ಕಂಥದ್ದು ಏನ್ ನಾವು ಯೂಸ್ ಮಾಡ್ತೀವಲ್ಲ, ಅದು ಟೋಟಲಿ ಇಲ್ಲಿ ಕರ್ತರಿ ಇದ್ದದನ್ನ ಕರ್ಮಣಿ ಮಾಡ್ಬೇಕಾದಾಗ ಯೂಸ್ ಆಕತಿ. ಆಯ್ ಅಂದ್ರೆ ಏನು? ನಾನು ಇದ್ದಿದ್ದು ಏನಾಕತ್ರಿ, ನನಗೆ ಆಕತಿ. ಆಟೋಮೆಟಿಕಲಿ ಐ ಬಿಕಮ್ಸ್ ಮೀ. ನೆಕ್ಸ್ಟ್ ವಿ ಅಂದ್ರೆ ಏನು? ನಾವು ಇದ್ದಿದ್ದು ಏನಾಕತ್ರಿ, ನಮ್ಮ ಅಥವಾ ನಮಗೆ ಆಕತಿ. ಹಾಗೆ ಯು ಇದ್ ನೋಡ್ರಿ, ಯು ರಿಮೈನ್ ಯು ಸಮ್ ಟೈಮ್ ಯುವರ್. ಇದು ಕೂಡ ಏನಕತಿ, ಯು ಇದ್ದಿದ್ದ ಸಮ್ ಟೈಮ್ ಯುವರ್ ಆಕತಿ. ಉಳಿಕೆ ಟೈಮ್ಕ ಯು ಆಗಿ ರಿಮೈನ್ ಉಳಿತದ. ಹಾಗೆ ಹಿ ಅಂದ್ರೆ ಅವನು, ಅದೇನಾಕತ್ರಿ, ಹಿಮ್ ಆಗ್ತದ, ಅದು ಅವನಿಗೆ. ಸಿ ಅಂದ್ರೆ ಅವಳು, ಅದೇನಾಕತಿ, ಹರ್ ಆಕತಿ, ಅಥವಾ ಅವಳ ಅಥವಾ ಅವಳಿಗೆ ಆಗ್ತದ. ನೆಕ್ಸ್ಟ್ ಇಟ್ ಇದ್ದಿದ್ದ ಇಟ್ ರಿಮೈನ್ಸ್ ಸೇಮ್ ಫಾರ್ಮ್. ತ್ರಾಸ ಇಲ್ರಿ, ಇಟ್ಟು ಬರ್ತದ್ತೀರಿ, ಒಟ್ಟ ಟೆನ್ಷನ್ ತಗೊಂಡು ಇಟ್ಟ ಉಳಿತೈತಿ ಅದು. ಮುಂದ ದೇ ಇದ್ದಿದ್ದು ಏನಾಗತ್ತಪ್ಪ ಅಂತಾರ, ದೆಮ್ ಆಗ್ತದ. ಸೊ ಇದು ನಮಗೆ ಮೊದಲನೇ ನಿಯಮ. ಏನ್ ಗೊತ್ತಿರ್ಬೇಕು ಅಂತಾರ, ನಮ್ಗೆ ಸಬ್ಜೆಕ್ಟ್ ಇದ್ದಿದ್ದು ಅಬ್ಜೆಕ್ಟ್ ಆದಾಗ, ಇಲ್ಲಿ ಸಬ್ಜೆಕ್ಟ್ ಇದ್ದಿದ್ದು ಏನಾಕತ್ತಪ್ಪ ಅಂತಾರ,
ಕರ್ಮಣಿ ಪ್ರಯೋಗದಾಗ ಅಬ್ಜೆಕ್ಟ್ ಆಕತ್ರಿ ಅದು. ಅಬ್ಜೆಕ್ಟ್ ಆದಾಗ ಏನಾಕತ್ಪ ಅಂತಾರ ಈ ರೀತಿ ಬದಲಾವಣೆ ಆಕತಿ. ಆ ಇದ್ದಿದ್ ಏನಾಕತಿ ಮೀ ಆಕತಿ, ವಿ ಇದ್ದಿದ್ ಏನಾಕತಿ ಅಸ್ ಆಕತಿ, ಯು ಇದ್ದಿದ್ ಏನಾಕತಿ ಯು ಉಳಿದೈತಿ, ಸಮ್ ಟೈಮ್ ಯುವರ್ ಆಕತಿ, ಹಿ ಇದ್ದಿದ್ ಏನಾಕತಿ ಹಿಮ್ ಆಕತಿ, ಶಿ ಇದ್ದಿದ್ ಏನಾಕತಿ ಹರ್ ಆಕತಿ, ಇಟ್ ಇದ್ದಿದ್ ರಿಮೈನ್ಸ್ ಸೇಮ್ ಇಟ್, ದೇ ಇದ್ದಿದ್ ದೆಮ್ ಆಗ್ತದ. ಇದು ಏನಪ್ಪಾ ಅಂತಾರ ಇದು ನಮ್ಮ ಮೊದಲನೇ ನಿಯಮ. ಇನ್ನು ಎರಡನೇ ನಿಯಮ ಏನ್ ಹೇಳ್ತದ? ಎರಡನೇ ನಿಯಮ ಇದೇ ಹೇಳ್ರಿ, ನೆನಪಿರ್ಬೇಕು ನಿಮಗ. ಏನಪ್ಪಾ ಅಂತಾರ ವಾಕ್ಯದ ಅಂದ್ರೆ ಆಕ್ಟಿವ್ ವಾಯ್ಸ್ ವಾಕ್ಯದ ಯಾವುದೇ ವಾಕ್ಯ ಇರಲಿ ಅದರೊಳಗಿರ್ತಕ್ಕಂಥ ಏನಪ್ಪಾ ಅಂತಾರ ಕ್ರಿಯಾಪದ ವರ್ಬ್ ವರ್ಬ್ ಒನ್ನರೇ ಇರಲಿ, ವರ್ಬ್ ಒನ್ನರೇ ಇರಲಿ ಇಲ್ಲ ಟೂವರೇ ಇರಲಿ, ಅದ ಕಂಪಲ್ಸರಿ ಏನಾಕತ್ರಿ ವಿತ್ರಿ ಆಕತ್ರಿ. ಫಾರ್ ಎಕ್ಸಾಂಪಲ್ ಗೋ ಇತ್ತಂದ್ರ ಬಿ ಅದ ಏನ್ ಬರಿಬೇಕು ನಾವು ಅಬ್ಜೆಕ್ಟ್ ಇದು ಪ್ಯಾಸಿವೈಸ್ ಮಾಡ್ಬೇಕಾದಾಗ ಬಾಣ್ ಬರಿಬೇಕ್ರಿ. ಸಪೋಸ್ ವೆಂಟ್ ಅದರಿ ಸರ ಹೆಂಗ್ ಮಾಡೋದ್ರಿ, ವೆಂಟ್ ಇದ್ರು ಕೂಡ ಕಂಪಲ್ಸರಿ ಬಾಂಡ್ ಬರಿಲೇಬೇಕು. ಸೊ ಯಾವ್ದ ಆಕ್ಟಿವ್ ವಾಯ್ಸ್ ವಾಕ್ಯವನ್ನ ಯಾವ್ದೇ ಕಾಲದ ವಾಕ್ಯವನ್ನ ತೆಗೆದುಕೊಳ್ರಿ, ಆ ವಾಕ್ಯ ಪ್ಯಾಸಿವೈಸ್ ಆಗ್ಬೇಕಾದ್ರೆ ಕಂಪಲ್ಸರಿ ವಿತ್ರಿಯನ್ನ ನಾವು ಬಳಕೆ ಮಾಡ್ತೀವಿ. ಇದು ಏನಪ್ಪಾ ಅಂತಾರ ಮಸ್ಟ್ ಅಂಡ್ ಶುಡ್, ಇದು ನೆನಪಿರ್ಲಿ. ಏನಪ್ಪಾ ಅಂತಾರ ಇದು ಕಂಪಲ್ಸರಿ, ಎಲ್ಲೂ ಚೇಂಜ್ ಆಗುದಿಲ್ಲ. ಇದು ಎಲ್ಲೂ ಚೇಂಜ್ ಆಗ್ಲಾರ್ದಂತ ನಿಯಮ. ಇದು ಎರಡನೇ ನಿಯಮ. ಇನ್ನ ಮೂರನೇ ನಿಯಮ ಏನ್ ಹೇಳ್ತದ ನೋಡ್ರಿ. ಮೂರನೇ ನಿಯಮ ಏನ್ ಹೇಳ್ತದಪ್ಪ ಅಂತಂದ್ರೆ ಇಲ್ಲಿ ನಮಗೆ ಚೇಂಜ್ ಆಫ್ ಆಕ್ಸಿಲರೀಸ್ ಅಕಾರ್ಡಿಂಗ್ ಟು ಟೆನ್ಸಸ್, ಅಕಾರ್ಡಿಂಗ್ ಟು ಟೆನ್ಸಸ್ ಮೇನ್ ಇಂಪಾರ್ಟೆಂಟ್ ನೋಡ್ರಿ. ಇದು ಯಾಕಪ್ಪ ಅಂತಂದ್ರೆ ನಮಗ್ ಟೆನ್ಸ್ ಗೊತ್ತಿದ್ರನ್ನ ನಾವ್ ಏನ್ ಮಾಡ್ಬೋದು, ಇಲ್ಲಿ ಇದನ್ನ ಆಕ್ಟಿವ್ ಇದ್ದಿದ್ದನ್ನ ಪ್ಯಾಸಿವ್ ಮಾಡ್ಬೋದು. ಇಲ್ಲ ನಮ್ಗೆ ಪ್ಯಾಸಿವ್ ಮಾಡಾಕ ಬರಂಗಿಲ್ಲ ಅಂದ್ರ ಮಾಡುವಾಗ ತಪ್ತೀವಿ ಅಂತ ಅರ್ಥ. ಹಂಗಾದ್ರೆ ಆಕ್ಟಿವ್ ವಾಯ್ಸ್ ದೊಳಗೆ ಯಾವ ಟೆನ್ಸ್ ಹೆಂಗ್ ಚೇಂಜ್ ಆಕತಿ ಪ್ಯಾಸಿವ್ ವಾಯ್ಸ್ ಆಗ್ಬೇಕಾದಾಗ ನೋಡ್ರಿ. ಒಂದೇದು ಡೂ ಅಂತಕ್ಕಂಥ ಆಕ್ಸಿಲರಿಯನ್ನ ಎಲ್ಲಿ ಬಳಸ್ತೀವಿ ನಾವು ನೋಡ್ರಿ, ಹೊಳ್ಳೆ ರಿವೈಂಡ್ ಮಾಡ್ಕೊಡ್ರಿ. ಡೂ ಅಂತಕ್ಕಂಥ ಆಕ್ಸಿಲರಿಯನ್ನ ನಾವು ಎಲ್ಲಿ ಬಳಸ್ತೀವಿ, ಇನ್ ಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಬಳಸ್ತೀವಿ. ಇದಕ್ಕ ಸಿಂಪಲ್ ಪ್ರೆಸೆಂಟ್ ಅಂತಾನು ಕರೀತಾರೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೂ ಕೂಡ ನಾವೇನ್ ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಒಳಗೆ ಏನಂತ ಬರಿತೀವಿ ನಾವು ಡೂ ಅಂತಕ್ಕಂಥ ಆಕ್ಸಿಲರಿಯನ್ನ ಬಳಕೆ ಮಾಡ್ತೀವಿ. ಡೂ ಅಂತಕ್ಕಂಥದ ಹೆಚ್ಚಾಗಿ ಏನಪ್ಪಾ ಅಂದ್ರೆ ನೇರವಾಗಿ ಡೂ ಬರಂಗಿಲ್ಲ, ಏನ್ ಬಂದಿರ್ತತಿ ವರ್ಬ್ ಒನ್ ಬಂದಿರ್ತತಿ. ಫಾರ್ ಎಕ್ಸಾಂಪಲ್ ಐ ಬೀಟ್ ರಾಮ, ಐ ಬೀಟ್ ರಾಮ. ಇಲ್ಲಿ ನೋಡ್ರಿ ಕ್ರಿಯಾಪದದ ಮೊದಲನೇ ರೂಪ ಬಂದಿರ್ತದ. ಇಲ್ಲಿ ಯಾವುದೇ ರೀತಿ ಆಕ್ಸಿಲರೀಸ್ ಇಲ್ಲ ಅಂದಾಗ ಇಲ್ಲಿ ಏನಂತ ತಿಳ್ಕೊಬೇಕು ನಾವು, ಡೂ ಅಂತೇಳಿ ತಿಳ್ಕೊಬೇಕು. ಐ ಮಧ್ಯದೊಳಗ ಯಾವುದೇ ರೀತಿ ಆಕ್ಸಿಲರೀಸ್ ಇಲ್ಲ ಅಂದ್ರ ಡೂ ಅಂತ ತಿಳ್ಕೊಬೇಕು. ಯಾಕಂದ್ರ ಐ ಬೀಟ್ ರಾಮಾಯಣತ್ಲೆ ಇದನ್ನ ನೆಗೆಟಿವ್ ಮಾಡಕ್ ಹೋದ್ರಪ್ಪ ನಾವ್ ಏನ್ ಮಾಡ್ಬೇಕು ಅನ್ನೋದು ಹೇಳೇನ ನಿಮ್ಗೆ ಆಲ್ರೆಡಿ. ಏನ್ ಹೇಳುವಾಗ ಟೆನ್ಸಸ್ ಹೇಳುವಾಗ ಇಲ್ಲಿ ಐ ಡು ನಾಟ್ ಬೀಟ್ ರಾಮ ಅಂತ ಹೇಳಿ ನಾವು ಬರ್ಕೊಳ್ತೀವಿ. ಈಗ ಡೂ ಇದ್ದಾಗ ಏನ್ ಮಾಡ್ತೀವಪ್ಪ ಅಂತಾರ ಇಲ್ಲಿ ಫಸ್ಟ್ ಏನಾಗತ್ತಿ ಸಬ್ಜೆಕ್ಟ್ ಇದ್ದಿದ್ದು ಅಬ್ಜೆಕ್ಟ್ ಆಕತಿ, ಅಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಕತಿ. ಇದಾದ ನಂತರ ಎರಡನೇದು ಏನಪ್ಪಾ ಅಂತಾರ ಆಕ್ಸಿಲರಿ ಚೇಂಜ್ ಆಕತಿ. ಹೆಂಗ್ ಚೇಂಜ್ ಆಕತಿ, ಡೂ ಇದ್ದಿದ್ದ ಜಾಗಕ್ಕ ಆಮ್ ಅಥವಾ ಈಸ್ ಅಥವಾ ಆರ್ ಬರ್ತಾವ್ರಿ. ಆಮ್ ಅಥವಾ ಈಸ್ ಅಥವಾ ಆರ್ ಬರ್ತಾವ. ಫಾರ್ ಎಕ್ಸಾಂಪಲ್ ರಾಮ ಆದ ನಂತರ ಏನ್ ಬರಿಬೇಕ್ರಿ, ರಾಮ ಏನೋ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಇವನ್ ಮುಂದೆ ಏನ್ ಬರಿತೀರಿ ಈಸ್ ಬರಿತೀರಿ. ಹಂಗ ಆಯ್ ಬಂದಿತ್ತ ಯಾಮ್ ಬರಿತೀರಿ, ಇದ ಬಹುವಚನ ಇತ್ತಪ್ಪ ಅಂದ್ರೆ ಅಲ್ಲಿ ಏನ್ ಬರಿತೀರಿ ಆರ್ ಬರಿತೀರಿ. ಸೊ ಇದು ಯಾವ ಟೆನ್ಸ್ ವಾಕ್ಯ ಅಂತಕ್ಕಂಥದ್ದು ನಿಮ್ಗ ಗೊತ್ತಿರಬೇಕು. ಇದಾದ ನಂತರ ಎರಡನೇದೇನ್ ಹೇಳ್ತದ, ಡೂ ಇದ್ದಾಗ ಆಮ್ ಈಸ್ ಆರ್ ಹಚ್ಚಿರ ಸರ. ಸೆಕೆಂಡ್ ಏನೈತಿರ್ಲ ಅಲ್ಲಿ ಆಮ್ ಈಸ್ ಆರ್ ಬರ್ತಾವ. ಅಲ್ಲಿ ಹಂಗ್ರಿ ಆಮ್ ಈಸ್ ಆರ್ ಬರ್ತಾವ. ಆಮ್ ಈಸ್ ಆರ್ ಬರ್ತಕ್ಕಂಥ ಜಾಗದೊಳಗೆ ಏನಾಗತ್ತಪ್ಪ ಅಂತಾರ ಅಲ್ಲಿ ಸಿಂಪಲ್ ಆಗಿ ಆಮ್ ಈಸ್ ಆರ್ ಮುಂದ
ಅಲ್ಲಿ ಮುಂದೆ ಕ್ರಿಯಾಪದಕ್ಕೆ ING ಇತ್ತು ಓದ್ತೇನ್ರಿ. ಕ್ರಿಯಾಪದಕ್ಕೆ ING ಇತ್ತಲ್ಲ, ಅದು V3 ಆದ ನಂತರ ಅದರದ್ದು ING ಉಳಿದು ಬೀಯಿಂಗ್ ಆಗ್ತದ. ಆ ಬೀಯಿಂಗ್ ಅನ್ನ ನಾವೇನ್ ಮಾಡ್ಬೇಕು, ಆಮ್ ಈಸ್ ಆರ್ ಗಳ ಮುಂದೆ ಹಚ್ಚಿದಪ್ಪ ಅಂತಾರ ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಮುಗಿತ್ರಿ. ಇದು ಹಂತವಾಗಿ ಬರತ್ತೀವ್ರಿ ನಾವು. ಸಬ್ಜೆಕ್ಟ್ ಆಯ್ತು, ಸಬ್ಜೆಕ್ಟ್ ಆದ ನಂತರ ಆಕ್ಸಿಲರೀಸ್ ಆಯ್ತು, ಆಕ್ಸಿಲರೀಸ್ ಆದ ನಂತರ ಕ್ರಿಯಾಪದ ಹೆಂಗ್ ಬದಲಾಗ್ತತಿ ಅನ್ನೋದನ್ನ ಹೇಳ್ತೀವಿ. ಹಂಗ ಪೂರ್ತಿ 6 ನಿಯಮ ಗುಡ್ದಂದ್ರ ಪುರದಂಡಿ ಹೋಗ್ತೀವಿ. ಇದಾದ ನಂತರ ಮೂರನೇದು ಏನಪ್ಪಾ ಅಂತಾರ ಹ್ಯಾವ್ ಅಥವಾ ಹ್ಯಾಜ್ ಇದ್ದಾಗ ಏನ್ ಮಾಡ್ಬೇಕು. ಹ್ಯಾವ್ ಅಥವಾ ಹ್ಯಾಜ್ ಇದ್ದಾಗ ಏನ್ ಮಾಡ್ತೀವಪ್ಪ ಅಂತಾರ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ವಾಕ್ಯ ಇದು. ಇಲ್ಲಿ ಏನ್ ಮಾಡ್ತೀವಿ, ಹ್ಯಾಜ್ ಅಥವಾ ಹ್ಯಾವ್ ಅದ್ರ ಮುಂದೆ ಬೀನ್ ಹಚ್ತೀವಿ. ಇವು ಮೂರು ಹೇಳಿದ ನಂತರ ನಿಮ್ಗೆ ಒಂದು ತಲೆ ಬಂದಿರ್ಬೇಕು. ಏನ್ ಹೇಳ್ರಿ, ಒಂದೊಂದು ಸ್ಟೆಪ್ ಮುಂದೆ ಸಿಕ್ಕೋತ್ ಹೋಗ್ಯಾವ್ರಿ ಅಚ್ಚಿಗಡೆ. ಇಲ್ಲ ನೋಡ್ರಿ, ಡೂ ಇದ್ದಿದ್ದ ಅದ್ರ ನೆಕ್ಸ್ಟ್ ಆಮ್ ಈಸ್ ಆರ್ ತಗೋತ್ರಿ, ಬರೋಬರತಿ. ಇದು ಆಮ್ ಈಸ್ ಆರ್ ಇದ್ದಿದ್ದು ಏನ್ ಮಾಡಿತ್ಪ ಅಂದ್ರೆ ಬೀಯಿಂಗ್ ತಗೊಂಡತಿ, ಬರೋಬರತಿ. ಅದೇ ರೀತಿ ಹ್ಯಾಸ್ ಆರ್ ಹ್ಯಾವ್ ಇತ್ಲ, ಹ್ಯಾಸ್ ಆರ್ ಹ್ಯಾವ್ ಆದ ನಂತರ ನಿಮ್ಮದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಏನ್ ಹೇಳ್ತತ್ರಿ, ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ಬಿಫೋರ್ ಪ್ಲಸ್ ಸಬ್ಜೆಕ್ಟ್ ಅಂತ ಹೇಳ್ತದ, ಅದನ್ನ ತೆಗೆದುಕೊಳ್ತದ. ಆದರೆ ಇಲ್ಲಿ 4ನೇದು ಬರ್ತತಿ ಗೊತ್ತನ್ರಿ. 4ನೇದು ಯಾವ್ದು ಬರ್ತತಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬರ್ತತಿ. ಈ ವಾಕ್ಯಗಳನ್ನ ನಾವ್ ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ, ಪ್ಯಾಸಿವೈಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರ ಬರಿಬಹುದು, ಏನಂತ ಬರಿಬಹುದು ನಾವು, ಹ್ಯಾಸ್ ಆರ್ ಹ್ಯಾವ್ ಅತ್ಲ ಹ್ಯಾವ್ ಬೀನ್ ಆದ ನಂತರ ಬಿಫೋರ್ ಇದ್ದಿದ್ದನ್ನ ನಾವು V3 ಮಾಡ್ಬೇಕಾದ್ರೆ ಬೀಯಿಂಗ್ ಬರ್ಕೋಬೇಕ್ರಿ. ಹ್ಯಾವ್ ಬೀನ್ ಆದ ನಂತರ ಬೀಯಿಂಗ್ ಬರದ್ರಂದ್ರ ಆಕ್ವರ್ಡ್ ಅನಿಸ್ತದ, ಒಂದಮನಿ ಮುಜುಗರ ಅನಿಸ್ತದ. ಅದಕ್ಕೆ ಇದನ್ನ ನಾವೇನ್ ಮಾಡಂಗಿಲ್ಲ, ಚೇಂಜ್ ಮಾಡಂಗಿಲ್ಲ. ಅದಕ್ಕೆ ಆಕ್ಚುಲಿ ಯಾವುದೇ ಪ್ರಶ್ನೆ ಪತ್ರಿಕೆ ಒಳಗ ಇದು ಕ್ವಶನ್ ಬಂದಿಲ್ಲ. ಸಪೋಸ್ ಬತ್ತಂದ್ರೆ ಬಿ ತಲೆಯಾಗಿರ್ಲಿ, ಬೀನ್ ಪ್ಲಸ್ ಬೀಯಿಂಗ್ ಅನ್ನ ಹಚ್ಚೋದ್ರಿಂದ ಆಕ್ವರ್ಡ್ ಫೀಲ್ ಆಕತಿ, ಅದ್ರ ಸಲುವಾಗಿ ಇದನ್ನ ಚೇಂಜ್ ಮಾಡಂಗಿಲ್ಲ ಅಂತಕ್ಕಂಥದ್ದು ಎಲ್ಲರೂ ಕ್ವಶನ್ ಬತ್ತಂದ್ರ ರಿಟರ್ನ್ ಸ್ಕ್ರಿಪ್ಟ್ ಒಳಗಿತ್ತಪ್ಪ ಅಂತಾರ ಬರೀಲಿಕ್ಕೆ ಅನುಕೂಲ ಆಗ್ತದ. ಇನ್ನು 4ನೇದು ಯಾವ್ದ್ರಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಆರ್ ಇನ್ಡೆಫಿನಿಟ್ ಪಾಸ್ಟ್ ಟೆನ್ಸ್. ಅದ್ರಿ ಸೇಮ್ ಆಂಗ್ಲ್ಯಾಂಗ್ ಸಿಂಪಲ್ ಪ್ರೆಸೆಂಟ್ ಇದ್ದಿದ್ದ ಮುಂದಿನ ಏನ್ ತಗೊಂಡಿತ್ತು ಆಕ್ಸಿಲರಿ ತಗೊಂಡಿತ್ತು, ಹಂಗ ಇದು ಡಿಡ್ ಇದ್ದಿದೆ ಅಂತ ಓದತ್ರಿ, ವಾಜ್ ವೇರ್ ತೆಗೆದುಕೊಳ್ತದ. ಡಿಡ್ ಅಂದ್ರೆ ಇಲ್ಲೂ ಕೂಡ ಏನಿರಂಗಿಲ್ಲ, ನೇರವಾಗಿ V2 ಇರ್ತದ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನೈತ್ರಿ, ಐ ಸ್ಯಾಂಗ್ ಅ ಸಾಂಗ್, ಸಿಂಗ್ ಇದು ಸ್ಯಾಂಗ್ ಅದರಿ, V2 ಇತ್ತಪ್ಪ ಅಂತಾರ ಯಾವುದೇ ರೀತಿ ಇದನ್ನಿರ್ಲಿಲ್ಲಪ್ಪ ಅಂತಾರ, ಇಲ್ಲಿ V2 ಐತಪ್ಪ ಅಂತಾರ ಅದನ್ನ ಏನು ಕರಿತೀವಿ ನಾವು, ಡೂ. 2ನೇ ರೂಪ ಯಾವ್ದ್ರಿ, ಡಿಡ್. ಸೊ ಹಿಂಗಾಗಿ ಇಲ್ಲಿ ನಾವು ಇದನ್ನ ನೆಗೆಟಿವ್ ಮಾಡ್ಬೇಕಾದಾಗ ಡಿಡ್ ನಾಟ್ ಅಂತ ಹಚ್ತೀವಿ, ಅವಾಗ ಡಿಡ್ ಯೂಸ್ ಆಗ್ತದ. ಡಿಡ್ ಇತ್ತಪ್ಪ ಅಂತಾರ ವಾಸ್ ಆರ್ ವೇರ್ ಅನ್ನ ಬಳಸ್ಕೊಳ್ತೀವಿ. ಅದೇ ರೀತಿ ಆಮ್ ಈಸ್ ಆರ್ ಇದ್ದಾಗ ಹೆಂಗಿತ್ಲ ಹಂಗ ವಾಸ್ ಆರ್ ವೇರ್ ಬಂದಾಗ ವಿಫೋರ್ ಇರ್ತತಿ, ವಿಫೋರ್ ಇದ್ದಿದ್ದನ್ನ V3 ಮಾಡಿದಾಗ ಬೀಯಿಂಗ್ ಅನ್ನ ಎಕ್ಸ್ಟ್ರಾ ಬಳಸ್ಕೊಳ್ತೀವಿ, ವಾಸ್ ಆರ್ ವೇರ್ ಪ್ಲಸ್ ಬೀಯಿಂಗ್ ಅನ್ನ ಬಳಸ್ಕೊಳ್ತೀವಿ. ನೆಕ್ಸ್ಟ್ ನೋಡ್ರಿ, ಅದಾದ ನಂತರ ಹ್ಯಾಡ್ ಸೇಮ್ ಹ್ಯಾಸ್ ಆರ್ ಹ್ಯಾವ್ ಇದ್ದಾಗ ಹೆಂಗ್ ಬೀನ್ ತಗೊಂಡ್ರಲ್ಲ ಮುಂದೆ, ಹಂಗ ಇಲ್ಲಿ ಹ್ಯಾಡ್ ಇದ್ದಾಗ ಏನ್ ಮಾಡ್ತೀರಪ್ಪ ಅಂದ್ರ ಹ್ಯಾಡ್ ಬೀನ್ ಅನ್ನ ತೆಗೆದುಕೊಳ್ತೀವಿ. ಸೊ ಇಲ್ಲಿ ತನಕ ಒಂದು ಕ್ಲಿಯರ್ ಆಯ್ತು. ಏನಪ್ಪಾ ಅಂತಾರ ಟೆನ್ಸಸ್ ಒಳಗ 4ನೇ ರೂಪದ ವಾಕ್ಯವನ್ನ ನಾವೇನ್ ಮಾಡಂಗಿಲ್ಲ, ಪ್ಯಾಸಿವೈಸ್ ಒಳಗ ಚೇಂಜ್ ಮಾಡಂಗಿಲ್ಲ ಅಂತೇಳಿ. ಆದ್ರೆ ಇಲ್ಲಿ ಏನಪ್ಪ ಅಂತಾರ ಫ್ಯೂಚರ್ದೊಳಗ ಕೇವಲ 2 ರೀತಿಯ ವಾಕ್ಯಗಳನ್ನ ಮಾತ್ರ ನಾವು ಚೇಂಜ್ ಮಾಡ್ತೀವಿ. ಯಾಕಪ್ಪ ಅಂತಾರ ಇವು ಕೂಡ ಅದೇ ರೀತಿ ಆಕ್ವರ್ಡ್ ಫೀಲ್ ಆಕವ. ಯಾಕೆ ಹೇಳ್ರಿ, ಎಲ್ಲಾ ಕಡೆ ಏನೈತಿ ಸಿಂಪಲ್ ಆಗಿ ಒಂದೊಂದು ಆಕ್ಸಿಲರೀಸ್ ಬಂದವ. ಆದ್ರೆ ಇಲ್ಲಿ ಹೆಂಗೈತಪ್ಪ ಅಂದ್ರೆ 2 ಆಕ್ಸಿಲರೀಸ್ ಬರ್ತಾವ್ರಿ. ಶಾಲ್ ಬಿ, ವಿಲ್ ಬಿ, ಶಾಲ್ ಆರ್ ವಿಲ್ ಹ್ಯಾವ್ ಬೀನ್ ಅಂತ ಏನ್ ಬರ್ತಾವಲ್ಲ, ಇವು 3 ಆಕ್ಸಿಲರೀಸ್ ಆದ ನಂತರ ಮುಂದೆ ಬೀಯಿಂಗ್ ಹಚ್ಚೋದ್ರಿಂದ ಅಕ್ವರ್ಡ್ ಫೀಲ್ ಆಕತಿ ಅಂತೇಳಿ ಏನಾಕತಿ, ಫ್ಯೂಚರ್ ಕಂಟಿನ್ಯೂಸ್ ಒಂದ, ಹಾಗೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಂದ ನಾವು ಚೇಂಜ್ ಮಾಡಂಗಿಲ್ಲ. ಶಾಲ್ ವಿಲ್ ಇದ್ದಿದ್ದು ಏನಾಕತ್ಪ ಅಂತಾರ ಶಾಲ್ ಆರ್ ವಿಲ್ ಬಿ ಆಕತಿ. ಶಾಲ್ ಆರ್ ವಿಲ್ ಹ್ಯಾವ್ ಇದ್ದಿದ್ದ ಶಾಲ್ ಆರ್ ವಿಲ್ ಹ್ಯಾವ್ ಬೀನ್ ಆಕತಿ. ಕಂಪಲ್ಸರಿ ಎಲ್ಲಾತ್ರ ಮುಂದೆ ಈಚೆಗಡೆ ಏನ್ರಿ, V3 ವರ್ಬ್ 3ನೇ ಫಾರ್ಮ್ದೊಳಗ ಇರಬೇಕು, ಕಂಪಲ್ಸರಿ ಇದು. ಇದಂತೂ ತಲೆಯಾಗಿರ್ಬೇಕ್ರಿ ಎಲ್ಲರಿಗೂ. ಯಾವಾಗೂ ನಾವು ಇದನ್ನ ಮಾಡುವಲಿಕ್ಕೆ ಏನ
ಆಕ್ಟಿವ್ ಇದ್ದಿದ್ದು ಪ್ಯಾಸಿವ್ ಮಾಡಿದಪ್ಪ ಅಂತಾರ ಕಂಪಲ್ಸರಿ ಏನಾಗಿರ್ತತಿ ಕ್ರಿಯಾಪದ ಮೂರನೇ ರೂಪದೊಳಗೆ ಇರ್ತದ ಅಂತಕ್ಕಂಥದ್ದನ್ನ ತಲೆಯೊಳಗ ಇಟ್ಕೊಳ್ಬೇಕು. ಸೊ ಇದು ನಮ್ಮ ಮೂರನೇ ನಿಯಮ, ಚೇಂಜ್ ಆಫ್ ಆಕ್ಸಿಲರೀಸ್ ಅಕಾರ್ಡಿಂಗ್ ಟು ಟೆನ್ಸಸ್. ಸೊ ಇನ್ ನಾಲ್ಕನೇ ನಿಯಮ ಏನ್ ಹೇಳ್ತದ? ನಾಲ್ಕನೇ ನಿಯಮ ಏನ್ ಹೇಳ್ತದಪ್ಪ ಅಂತಂದ್ರೆ ನಾಲ್ಕನೇ ನಿಯಮ ಹೇಳ್ತದ, ಸ್ಟೆಪ್ ಬೈ ಸ್ಟೆಪ್ ಹೊಂಟದೀವ್ರಿ ನಾವು. ಯೂಸ್ ಯೂಸ್ ಬಿ ವೈ ಬೈ, ನೆನಪಿನ ಇಟ್ಕೋರಿ, ಬೈ ಬೈ ಅಂತಕ್ಕಂಥ ಈ ಶಬ್ದ ಏನದಪ್ಪ ಅಂತಾರ ಕರ್ತೃ ಇದ್ದಿದ್ದನ್ನ ಕರ್ಮ ಮಾಡಿದಾಗ ಯೂಸ್ ಆಗ್ತಕ್ಕಂಥದ್ದು. ಅಂದ್ರೆ ಉದಾಹರಣೆಗೆ ಐ ಸ್ಯಾಂಗ್ ಎ ಸಾಂಗ್ ಅಂತ ಬರ್ದಾಗ ಈಗ ನಾವೇನ್ ಮಾಡ್ಬೇಕಾಗೈತಿ, ಕರ್ಮಣಿ ಪ್ರಯೋಗ ಮಾಡ್ಬೇಕಾದಾಗ ಸಾಂಗ್ ಎಲ್ಲಿ ಬರ್ತೈತಿ, ಇಲ್ಲಿ ಬರ್ತೈತ್ರಿ, ಆ ಎಲ್ಲಿ ಹೋಗತ್ರಿ, ಇಲ್ಲಿ ಹೋಗತ್ರಿ, ಹೌದಿಲ್ಲ? ಆ ಎಲ್ಲಿ ಹೋಗತ್ರಿ, ಇಲ್ಲಿ ಹೋಗತ್ರಿ. ಸೊ ಐ ಇಲ್ಲಿ ಬಂದಾಗ, ಸಾಂಗ್ ಇಲ್ಲಿ ಬಂದಾಗ ಆಯ್ದ ಮುಂದ್ಗಡೆ ಆಯ್ಕಿಂತ ಮುಂಚೆ ಏನ್ ಬಳಸ್ಬೇಕು, ಬಾಯಿ ಬಳಸ್ಬೇಕು. ಏನ ನಿಮ್ಮದ ಫಸ್ಟ್ ನಿಯಮ ಏನೇ ಐತ್ರಿ, ಆಯ್ ಇಲ್ಲಿದ್ದು ಇಲ್ಲಿ ಹೋದಾಗ ಏನಾಕತ್ರಿ, ಇದು ಮೀ ಆಕತ್ರಿ. ಇದು ಲಕ್ಷದೊಳಗೆ ಇಟ್ಕೋಬೇಕ್ರಿ ಕಂಪಲ್ಸರಿ. ಸಾಂಗ್ ಇದು ಯಾವ ಕಾಲದ ವಾಕ್ಯ ಐತ್ರಿ? ಪಾಸ್ಟ್ ಟೆನ್ಸ್ ವಾಕ್ಯ ಅದ. ಇದು V2 ಅದ. V2 ಇದ್ದಿದ್ದನ್ನ ನಾವೇನ್ ಮಾಡ್ತೀವಿ, V3 ಮಾಡ್ಕೊಳ್ತೀವಿ, ಸಂಗ್. ಆಮೇಲೆ ಸಾಂಗ್ ವಾಸ್ ಸಂಗ್ ಬೈ ಮೀ. ಸೊ ಇಲ್ಲಿ ಬೈ ಅಂತಕ್ಕಂಥದ್ದನ್ನ ನಾವು ಏನ್ ಮಾಡಂಗಿಲ್ಲ, ಯಾವುದೇ ಕಾರಣಕ್ಕೂ ಮರೆಯಂಗಿಲ್ಲ. ಇದು ಬೈ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಯಾವಾಗ ಎದ್ರ ಮುಂದೆ ಹಚ್ಕೋಬೇಕು, ಅದನ್ನ ಸಬ್ಜೆಕ್ಟ್ ಇದ್ದಿದ್ದ ಅಬ್ಜೆಕ್ಟ್ ಹಾಕತ್ರಲ್ಲ ಪ್ಯಾಸಿವ್ದಾಗ. ಈ ಸಬ್ಜೆಕ್ಟ್ ಐತ್ರಲ್ಲ, ಇದು ಪ್ಯಾಸಿವ್ ಹೋಗಿ ಅಬ್ಜೆಕ್ಟ್ ಹಾಕತ್ರಿ. ಆದ್ರ ಕರ್ತರಿ ಪ್ರಯೋಗದೊಳಗ ಅಂದ್ರ ಆಕ್ಟಿವ್ದೊಳಗೆ ಸಬ್ಜೆಕ್ಟ್ ಇದ್ದಿದ್ದು ಪ್ಯಾಸಿವ್ದೊಳಗೆ ಹೋಗಿ ಅಬ್ಜೆಕ್ಟ್ ಹಾಕತಿ. ಅದ್ರ ಮುಂಚೆ ಏನ್ ಮಾಡ್ಕೋಬೇಕು, ನಾವು ಬೈ ಅನ್ನ ಬಳಸ್ಕೊಳ್ಬೇಕು. ಇದು ನಮ್ಮ ನಾಲ್ಕನೇ ನಿಯಮ. ಇನ್ನು ಐದನೇ ನಿಯಮ ಏನ್ ಹೇಳ್ತದ? ಐದನೇ ನಿಯಮ ಏನ್ ಹೇಳ್ತದ ನೋಡ್ರಿ, ಇಂಪೆರೇಟಿವ್ ಸೆಂಟೆನ್ಸಸ್ ಕ್ಯಾನ್ ಬಿ ಚೇಂಜ್ ಲೈಕ್ ಬಿಲೋ. ಇನ್ಕಸ್ದಾಗ ಕಾಲಗಳನ್ನ ನೋಡಿದ್ರಿ, ಅದ್ರೊಳಗ ಏನ್ ಚೇಂಜ್ ಆಕತ್ತೆ ಅನ್ನೋದು ನೋಡಿದ್ವಿ. ಹಾಗೆ ಟೆನ್ಸಸ್ ಒಳಗ ನೀವು ಇಂಟ್ರಾಗೇಟಿವ್ ಮಾಡ್ಬೋದು, ಅಸರ್ಟಿವ್ ಮಾಡ್ಬೋದು, ಆದ್ರೆ ಇಂಪರೇಟಿವ್ ಮಾತ್ರ ಏನದಪ್ಪ ಅಂತಾರೆ ಚೇಂಜ್ ಅದಾವ. ಯಾಕೆ ಹೇಳ್ರಿ, ಅಸರ್ಟಿವ್ದೊಳಗ ಇಂಟ್ರಾಗೇಟಿವ್ದೊಳಗ ಹೆಂಗಪ್ಪ ಅಂತಾರ ಕ್ವಶನ್ ಒಂದ್ ತಲೆಯಾಗಿರ್ಲಿ. ಆಕ್ಟಿವ್ ಇದ್ದಿದ್ದು ಪ್ಯಾಸಿವ್ ಮಾಡ್ಬೇಕಾದಾಗ ಯಾರು, ಯಾರಿಗೆ ಮತ್ತು ಏನು, ಈ ಮೂರು ಪ್ರಶ್ನೆಗೆ ಉತ್ತರ ಸಿಗುವಂತ ವಾಕ್ಯ ಇರ್ಬೇಕು. ಹೌದಾ? ಇಂಥ ವಾಕ್ಯ ಇದ್ದಾಗ ನಾವೇನ್ ಮಾಡ್ತೀವಿ, ಒಂದು ಪ್ಯಾಸಿವ್ ಮಾಡಕ್ ಸಾಧ್ಯತ್ರಿ. ಹಂಗಿದ್ದಾಗ ನಾವೇನ್ ಮಾಡ್ಕೊಳ್ತೀವಿ, ಇಲ್ಲೂ ಕೂಡ ಯಾರು, ಯಾರಿಗೆ, ಏನು ಅನ್ನೋದು ಇರ್ತೈತ್ರಿ. ಬಟ್ ಹೆಂಗೈತಿ ಆರ್ಡ್ರೆ ಹೆಂಗಿರ್ತದ, ನಾವು ಹೆಂಗಿರ್ತಾವ ನೋಡ್ರಿ, ನಮ್ಮ ಓಪನ್ ದ ಡೋರ್, ಇದನ್ನ ನಾವು ಪ್ಯಾಸಿವ್ ಮಾಡ್ರಿ ಅಂದಾಗ, ಓಪನ್ ದ ಡೋರ್ ಅಂತಕ್ಕಂಥ ಕ್ವಶನ್ ಅನ್ನ ನಮಗೆ ಕೊಟ್ಟಾರ, ಇದನ್ನ ಪ್ಯಾಸಿವ್ ಮಾಡ್ರಿ ಅಂದಾಗ ನಾವ್ ಹೆಂಗ್ ಬರಿಬೇಕು? ಅದಕ್ಕ ಈ ಮೇಲೆ ಕೊಟ್ಟಿರ್ತಕ್ಕಂಥ ಫಾರ್ಮುಲಾ ಫಾಲೋ ಮಾಡ್ಕೋಬೇಕ್ರಿ. ನಾವು ಮೇಲೆ ಕೊಟ್ಟಿರ್ತಕ್ಕಂಥ ಫಾರ್ಮುಲಾವನ್ನ ನಾವು ಫಾಲೋ ಮಾಡ್ಕೊಳ್ಬೇಕು. ಹೆಂಗಪ್ಪ ಅಂತಂದ್ರೆ, ಈಗ ಏನಾಗಬೇಕು, ನಮ್ದು ಸಬ್ಜೆಕ್ಟ್ ಇಲ್ಲಿ ಅಬ್ಜೆಕ್ಟ್ ಐತಿ ನೇರವಾಗಿ. ಆ ಅಬ್ಜೆಕ್ಟ್ ಅನ್ನ ನಾವು ಮೊದಲು ತಗೋತೀವಿ ಕರ್ಮಣಿ ಪ್ರಯೋಗ ಮಾಡ್ಕೋಬೇಕಾದಾಗ. ಅದಕ್ಕಿಂತ ಮುಂಚೆ ಏನ್ ಬರಿಬೇಕಂತ ಹೇಳ್ತದ್ರಿ ನಮ್ ನಿಯಮ, ಲೆಟ್ ಬರಿ ಅಂತ ಹೇಳ್ತದ್ರಿ. ಲೆಟ್ ಬರದ್ರಿ. ಅದಾದ ನಂತರ ಏನ್ ಬರಿತೀರಿ, ಅಬ್ಜೆಕ್ಟ್ ಬರಿತೀರಿ. ಅಬ್ಜೆಕ್ಟ್ ಏನು, ಡೋರ್, ದ ಡೋರ್. ಅದಾದ ನಂತರ ಏನ್ ಹೇಳ್ತದ್ರಿ, ಇದು ಬಿ ಬರಿ ಅಂತ ಹೇಳ್ತತಿ. ಬಿ ಬರಿದಿರಿ. ಅದಾದ ನಂತರ ಏನಪ್ಪಾ ಅಂದ್ರೆ V3 ಬರಿಬೇಕು. ಓಪನ್ ಇದ್ದಿದ್ದು ಓಪನ್ V3 ಏನ್ರಿ, ಓಪನ್. ಲೆಟ್ ದ ಡೋರ್ ಬಿ ಓಪನ್. ಇದನ್ನ ನೆಗೆಟಿವ್ ಮಾಡ್ಬೋದ್ರಿ, ಲೆಟ್ ದ ಡೋರ್ ನಾಟ್ ಬಿ ಓಪನ್.
ಬಿಕ್ಕಿಂತ ಮುಂಚೆ ನಾಟ್ ಹಚ್ಕೊಂಡ್ರಪ್ಪ ಅಂತಾರ ಬಗೆಹರಿತು. ಇದು ಬಹಳ ಇಂಪಾರ್ಟೆಂಟ್ ರೀ, ಯಾಕಂದ್ರೆ ಮೋಸ್ಟ್ ಆಫ್ ದಿ ಎಕ್ಸಾಮಿನೇಷನ್ ಒಳಗ ಹೆಚ್ಚಾಗಿ ಪ್ರಶ್ನೆ ಮಾಡಲಾಗಿರ್ತಕ್ಕಂಥ ಟಾಪಿಕ್ ಏನಪ್ಪಾ ಅಂತಾರ ಇಂಪಾರೇಟಿವ್ ಸೆಂಟೆನ್ಸ್ ಅನ್ನ ಕೊಟ್ಬಿಟ್ಟು ಏನ್ ಹೇಳ್ತಾರ ನಿಮ್ಗ ಇದನ್ನ ಪ್ಯಾಸಿವ್ ಮಾಡ್ರಿ ಅಂತ ಹೇಳ್ತಾರು. ಅವಾಗ ಏನಾಗ್ತತಿ ನಮಗ, ನಾವು ಇಲ್ಲಿ ತಕ್ಕ ಏನ್ ನೋಡಿರ್ತೀವಿ ಟೆನ್ಸಸ್ ಒಳಗ ಈ ತರನಾದ ವಾಕ್ಯಗಳನ್ನ ನೋಡಿರ್ತೀವಿ. ಯಾರು ಯಾರಿಗೆ ಏನು ಅಂತಕ್ಕಂಥ ವಾಕ್ಯಕ್ಕ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆಗಳನ್ನ ವಾಕ್ಯಗಳನ್ನ ನಾವ್ ಏನ್ ಮಾಡಿರ್ತೀವಿ ಸ್ಟಡಿ ಮಾಡ್ಕೊಂಡು ಯಾರಿಗೆ ಅನ್ನೋನ್ ಮೊದಲು ತಗೋತೀವಿ, ಯಾರು ಅನ್ನೋನ್ ಹಿಂದ್ ಹಾಕ್ತಿವಿ, ಏನು ಅನ್ನೋದ್ ನಡು ಹಾಕ್ತಿವಿ, ಬೇಕಾದ ಆಕ್ಸಿಲರಿ ಚೇಂಜ್ ಮಾಡ್ಕೊಳ್ತೀವಿ, ಬಾಯಿ ಹಚ್ತೀವಿ, ಪ್ಯಾಸಿವ್ ಆಯ್ತು. ಇದು ಈಜಿ. ಬಟ್ ಇಲ್ಲಿ ಏನೈತಪ್ಪ ಅಂದ್ರ ಸಮಸ್ಯೆ ನಮಗ, ಓಪನ್ ದ ಡೋರ್, ಡೋಂಟ್ ಗೋ ದೇರ್. ಇಂಥ ಸಂದರ್ಭ ಒಳಗೆ ಏನಾಗಿಬಿಡ್ತಾವಪ್ಪ ಅಂದ್ರ ಕ್ಲೋಸ್ ದ ವಿಂಡೋ, ಸ್ಟಾರ್ಟ್ ದ ಟಿವಿ, ಇಂಥ ಒಂದು ಕೆಲವೊಂದಿಷ್ಟು ಆರ್ಡರ್ಗಳನ್ನ ರಿಕ್ವೆಸ್ಟ್ಗಳನ್ನ ಹೇಳುವಾಗ ನಾವ್ ಏನಾಕತಿ ಇವುಗಳು ಇದು ನಿಯಮ ಫಾಲೋ ಅಪ್ ಮಾಡ್ಬೇಕು. ಫಸ್ಟಿಗೆ ಲೆಟ್ ಬರಿಬೇಕು, ಅದಾದ ನಂತರ ಅಬ್ಜೆಕ್ಟ್ ಬರಿಕೋಬೇಕು, ಅದಾದ ನಂತರ ಬಿ ಬರಿಬೇಕು, ಅದಾದ ನಂತರ ವರ್ಬ್ ನಂಬರ್ 3 ಅನ್ನ ಬರಿಬೇಕು. ಇದು ನಮ್ಮ ನಿಯಮ ನಂಬರ್ 5. ನಾ ಎಷ್ಟು ಅದಾವತ್ತು ಹೇಳಿದ್ರಿ ನಿಯಮಗಳ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಬೇಕಾದ್ರೆ ಒಟ್ಟ 6 ನಿಯಮದ 6 ನಿಯಮ ನೆನ್ಪಿಟ್ಕೊಂಡ್ರಪ್ಪ ಅಂತಾರ ಆಕ್ಟಿವೈಸ್ ಪ್ಯಾಸಿವೈಸ್ ನಿಮ್ ಕಿಶಾಕ್. 6ನೇ ನಿಯಮ ಲಾಸ್ಟ್ ನಿಯಮ ನೆನ್ಪಿಟ್ಕೊಡ್ರಿ. ಲಾಸ್ಟ್ ನಿಯಮ ಏನ್ ಹೇಳ್ತತಿ? ಲಾಸ್ಟ್ ನಿಯಮ ಏನ್ ಹೇಳ್ತದಪ್ಪ ಅಂತಾರ, ವಿ ಕೆನಾಟ್ ಚೇಂಜ್ ದ ಸೆಂಟೆನ್ಸ್ ವಿಚ್ ಹ್ಯಾಸ್ ವರ್ಡ್ಸ್ ಲೈಕ್ ಬೈ ಅಂಡ್ ಫಾರ್ಮ್. ಇಲ್ಲಿ ಲಕ್ಷ್ಯ ಇರ್ಲಿ. ಸಪೋಸ್ ಒಂದು ವಾಕ್ಯ ಕೊಟ್ಟರು, ವಾಕ್ಯದೊಳಗೆ ಏನಪ್ಪ ಅಂದ್ರ ಈ ರೀತಿಯಾದಂತ ಪದಗಳಿದ್ದಪ್ಪ ಅಂತಾರ ಅವುಗಳನ್ನ ನಾವು ಚೇಂಜ್ ಮಾಡ್ಲಿಕ್ಕೆ ಬರಂಗಿಲ್ಲ. ಫಾರ್ಮ್ ಅಂದ್ರೂ ದಿಂದ, ಬೈ ಅಂದ್ರೂ ದಿಂದ. ಸೊ ಈ ತರನಾಗೆ ಕೊಟ್ಟಿರ್ತಕ್ಕಂಥ ವಾಕ್ಯ ಆಲ್ರೆಡಿ ಎತ್ತರೊಳಗೆ ಇರ್ತಾರ, ಪ್ಯಾಸಿವ್ ಫಾರ್ಮ್ದಾಗ ಇರ್ತಾವ. ಇಲ್ಲಿವರೆಗೆ ನಾವು ಸುಮಾರು 6 ನಿಯಮಗಳನ್ನ ನಾವು ನೋಡಿದ್ವಿ. ಆ 6 ನಿಯಮಗಳನ್ನ ಒಂದೊಂದಾಗಿ ನೆನಪಿಟ್ಕೊಂಡಿರಂತ ನಾ ತಿಳ್ಕೊಂಡೇನಿ, ನೋಟ್ ಡೌನ್ ಮಾಡ್ಕೊಂಡಿರ್ತ ತಿಳ್ಕೊಂಡೇನಿ. ಯಾಕಪ್ಪ ಅಂದ್ರೆ ಈ 6 ನಿಯಮಗಳನ್ನ ಯಾಕೆ ಹೇಳಿದ್ನಪ್ಪ ಅಂದ್ರೆ ಮೊದಲನೇ ನಿಮ್ಗ ಇದಾದ ನಂತರ ನಾವು ಕೆಲವೊಂದಿಷ್ಟು ಸುಮಾರು ಒಂದು 20 ಎಕ್ಸಾಂಪಲ್ಗಳನ್ನ ಅಂದ್ರೆ ನಾಳೆಯ ಒಂದು ಕ್ಲಾಸ್ದೊಳಗ ಒಂದು 20-25 ಎಕ್ಸಾಂಪಲ್ಗಳನ್ನ ನಾನು ಬಿಡಿಸ್ತೇನ್ರಿ. ಒಂದು 20 ಎಕ್ಸಾಂಪಲ್ಗಳನ್ನ ನಾವು ಕೊಟ್ಟಾಗ ಈ ಎಲ್ಲಾ ನಿಯಮಗಳು ನಮಗೆ ಗೊತ್ತಿದ್ದಪ್ಪ ಅಂತಾರ ನಾವು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಅದ, ಹೊರತು ನಮಗೆ ಚೇಂಜ್ ಮಾಡ್ಲಿಕ್ಕೆ ಇಲ್ಲಾಂದ್ರೆ ನಮಗೆ ಚೇಂಜ್ ಮಾಡ್ಲಿಕ್ಕೆ ಬರಂಗಿಲ್ಲ. ಅದಕ್ಕ ಏನ್ ಮಾಡ್ರಿ ಎಲ್ಲರೂ ದಯಮಾಡಿ ಈ ಅಷ್ಟು ನಿಯಮಗಳನ್ನ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದಾಗಬೇಕು. ಅಷ್ಟು ನೋಟ್ಸ್ ಮಾಡಿ ಇಟ್ಕೊಳ್ರಿ. ಮೇನ್ ಇಂಪಾರ್ಟೆಂಟ್ ಬೈ ಮತ್ತು ಫ್ರಾಮ್ ಇರ್ತಕ್ಕಂಥ ವಾಕ್ಯಗಳನ್ನ ಕೊಟ್ರಪ್ಪ ಅಂದ್ರ ಅವುಗಳನ್ನ ಚೇಂಜ್ ಮಾಡಕ್ ಬರಂಗಿಲ್ಲ. ಭಾಳ ತಲೆ ಕೆಡಿಸ್ಕೊಬೇಡ್ರಿ, ಯಾಕಪ್ಪ ಅಂದ್ರ ಅವು ಆಲ್ರೆಡಿ ಎದ್ರಾಗ ಇರ್ತಾವು, ಪ್ಯಾಸಿವ್ದೊಳಗೆ ಇರ್ತಾವ. ಇನ್ನು ಇಲ್ಲಿವರೆಗೆ ನಾವು ಡೀಟೇಲ್ ಆಗಿ ಏನ್ ಮಾಡಿದೀವಪ್ಪ ಅಂತಾರೆ ಇದನ್ನ ಆಕ್ಟಿವ್ ಎಸ್ ಪ್ಯಾಸಿವ್ ಒಳಗೆ ಇರ್ತಕ್ಕಂಥ ಮುಖ್ಯವಾದ 6 ನಿಯಮಗಳನ್ನ ನಾವು ನೋಡ್ಕೊಂಡಿವಿ. ಈ 6 ನಿಯಮಗಳನ್ನ ಮಿಕ್ಕು ನಾವೇನ್ ಮಾಡೋಣಪ್ಪ ಅಂದ್ರೆ ನಾಳೆ ಸುಮಾರು ಒಂದು 20-25 ಎಕ್ಸಾಂಪಲ್ಗಳ ಬಗ್ಗೆ ನಾವೇನ್ ಮಾಡೋಣ ಡಿಸ್ಕಷನ್ ಮಾಡೋಣ. ಆ ಡಿಸ್ಕಷನ್ ಮಾಡುವಾಗ ಎಲ್ಲಾರು ಮಾಸ್ಟರ್ ಅಂಡ್ ಶುಡ್ ಏನಾಗಿರ್ಬೇಕು ಅಂತಾರ ನಿಮ್ ತಲೆಯಾಗಿರ್ಲಿ. ಎಲ್ಲರಿಗೂ ಏನ್ ಗೊತ್ತಿರ್ಬೇಕು, ಮೊದಲನೇದು ಒಂದೊಂದಾಗಿ ಹಂತವಾಗಿ ಹೇಳೀನಿ. ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಎಲ್ಲರಿಗೂ ಕ್ಲಿಯರ್ ಇರಬೇಕು. ನೆಕ್ಸ್ಟ್ ಅದಾದ ನಂತರ ಟೆನ್ಸಸ್ ಬಗ್ಗೆ ಏನೇನ್ ಹೇಳಿ ಅದನ್ನೆಲ್ಲ ನೋಟ್ಸ್ ಅನ್ನ ಮತ್ತೊಮ್ಮೆ ರಿಕಾಲ್ ಮಾಡ್ಕೊಳ್ರಿ. ಯಾಕಪ್ಪ ಅಂತಾರ ಇವೆರಡು ಮೇನ್ ಇಂಪಾರ್ಟೆಂಟ್ ರೀ. ಯಾವ ಪ್ರೊನೌನ್ ಹೆಂಗ್ ಚೇಂಜ್ ಆಕತಿ, ಆಕ್ಸಿಲರಿ ಹೆಂಗ್ ಚೇಂಜ್ ಆಕತಿ, ಟೆನ್ಸಸ್ ಹೆಂಗ್ ಚೇಂಜ್ ಆಕಾವು ಅಂತಕ್ಕಂಥದ್ದನ್ನ ಇನ್ನ ಇವುಗಳನ್ನೆಲ್ಲ ನೀವು ಕರೆಕ್ಟ್ ಆಗಿ ಮಾಡ್ಕೊಂಡಿದ್ರಪ್ಪ ಅಂದ್ರೆ ನಾಳೆ ನಾವು ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಅನ್ನ ಒಂದ ಪೀರಿಯಡ್ದಾಗ ಎಷ್ಟು ಕ್ವಶನ್ ಬರ್ತಾವಲ್ಲ ಅಷ್ಟು ಕ್ವಶನ್ಗಳನ್ನ ನಾವು ಡೀಟೇಲ್ ಆಗಿ ಬಿಡಿಸ್ಬಿಡ್ನು. ಅಲ್ಲಿವರೆಗೆ ಎಲ್ರು ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ. ಇಲ್ಲಿವರೆಗೆ ಶಾಂತ ರೀತಿಯಿಂದ ಕೂತ್ಕೊಂಡು ನಮ್ಮ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲ ಕೇಳುಗರಿಗೆ ಮತ್ತು ಅಧ್ಯಯನ ಮಾಡ್ತಿರ್ತಕ್ಕಂಥ ಅಧ್ಯಯನಶೀಲ ವ್ಯಕ್ತಿಗಳಿಗೆ ನಾವು ಮತ್ತೊಮ್ಮೆ ಹೃದಯ ತುಂಬಿ ವಂದನೆಗಳನ್ನ ಹೇಳ್ತಾ ಹೋಗುವಾಗ ಮರಿಬೇಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಾಗೆ ನಿಮ್ಮ ಮಗಲಿಕ್ಕೆ ಇರ್ತಕ್ಕಂಥ ದೋಸ್ತುಗಳಿಗೆ ಹೇಳ್ರಿ ಇಂತಿಂತ ಚಾನಲ್ ಒಂದು ಚಾಲು ಆಗೈತಿ. ಸಪೋಸ್ ಇನ್ನೊಂದು ಜರ ಏನಾರ ಇದ್ರಾಗ ನಾವು ಚೇಂಜಸ್ ಮಾಡ್ಕೊಳ್ಬೇಕು ಅನ್ನೋದು ನಿಮ್ ತಲೆಯಾಗಿದ್ರು ಬಿ ಅದನ್ನು ದಯಮಾಡಿ ಏನ್ ಮಾಡ್ರಪ್ಪ ಅಂದ್ರೆ ನಮ್ಮ ವಿಡಿಯೋ ಕೆಳಗೆ ಕಮೆಂಟ್ ಬಾಕ್ಸ್ ಖಾಲಿನ ಐತ್ರಿ, ಓಪನ್ ಐತಿ, ನೀವು ಅದ್ರೊಳಗೆ ಏನ್ ಮಾಡ್ಬೋದು ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಅಲ್ಲಿವರೆಗೆ ಮುಂದಿನ ವಿಡಿಯೋದವರೆಗೆ ಎಲ್ಲರೂ ಕಾಯ್ತಾರಿ. ಗುಡ್ ಬೈ.